कृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯ 131ನೇ ಶ್ಲೋಕ. ತದಪ್ಯಗ್ರಸದೇವಾಸೋ ಪ್ರಹಸನ್ ಗಿರಿಶಸ್ತದಾ ಬಾಹುಯುದ್ಧಂ ತತಸ್ತ್ವಾಸಿ ತಯೋಃ ಪುರುಷಸಿಂಹಯೋಃ. ಅಂದ್ರೆ ಹಿಂದೆ ನಾವು ನೋಡಿದ್ದು ಇಂದ್ರಕೀಲ ಪರ್ವತದಲ್ಲಿ ಅರ್ಜುನ ತಪಸ್ಸಿಗಾಗಿ ಹೋಗ್ತಾ ಇದ್ದಾನೆ. ಆಗ ಒಂದು ದೈತ್ಯ ವರಾಹ ರೂಪದಿಂದ ಬಂದಾಗ ಅರ್ಜುನ ಬಾಣ ಬಿಡುತ್ತಾನೆ. ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರು ಬಾಣ ಬಿಡ್ತಾರೆ. ಆ ದೈತ್ಯನ ನಾಶ ಆಯಿತು. ಈಗ ಯಾರು ಬಿಟ್ಟದ್ದು ಅಂತ ಒಂದು ವಿಚಾರ ಬಂದಾಗ ತನ್ನಿಮಿತ್ತಕವಾಗಿ ಅವರಿಬ್ಬರ ಮಧ್ಯದಲ್ಲಿ ಅಂದ್ರೆ ರುದ್ರ ಮತ್ತು ಅರ್ಜುನ ಯುದ್ಧದ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಅಲ್ಲಿ ಅರ್ಜುನ ಬಿಟ್ಟ ಎಲ್ಲಾ ಅಸ್ತ್ರವನ್ನು ಕೂಡ ನಾಶ ಮಾಡ್ತಾರೆ ಮತ್ತು ಗಾಂಡೀವದಿಂದ ಹೊಡೆಯಕ್ಕೆ ಹೋದಾಗ ಗಾಂಡೀವವನ್ನು ಕೂಡ ಅಗ್ರಸತ್ ನುಂಗಿ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ತದನಂತರ ಏನಾಯ್ತು ಹಾಗೆಂಬುದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಗಾಂಡೀವವೇ ಹೋಯ್ತು ಅಸೋ ಗಿರೀಶಃ ಪ್ರಹಸನ್, ರುದ್ರದೇವರು ನಗ್ತಾ ಇದ್ದರಂತೆ. ನಗ್ತಾ ತದಪಿ ಗಾಂಡೀವಮಪಿ ಅಗ್ರಸತ್, ಅದನ್ನು ಕೂಡ ನುಂಗಿದ್ರು ಅಂತ. ಈ ರೀತಿಯಾಗಿ ಆಮೇಲೆ ಬಾಹುಯುದ್ಧ ಆಯ್ತು. ಅವರಿಬ್ಬರ ಮಧ್ಯದಲ್ಲಿ ಬಾಹುಯುದ್ಧ. ಪುರುಷ ಸಿಂಹಯೋಹೋ, ಇಬ್ಬರು ಪುರುಷ ಶ್ರೇಷ್ಠರು. ತಯೋಹೋ ರುದ್ರಾರ್ಜುನಯೋಹೋ ಅರ್ಜುನಸ್ಯ ಆಯುಧಾಭಾವಾದ್ ಬಾಹುಯುದ್ಧ ಮಾಸಿ. ಅರ್ಜುನನ ಹತ್ರ ಯಾವ ಆಯುಧವೂ ಇಲ್ಲ, ಎಲ್ಲ ಆಯುಧವನ್ನು ಕೂಡ ರುದ್ರದೇವರು ನುಂಗಿ ಹಾಕಿದ್ರು. ಅದರಿಂದ ಬಾಹುಯುದ್ಧವನ್ನು ಮಾಡಿದರು ಅಂತ. ಪಿಂಡೀಕೃತ್ಯ ತಥೋ ರುದ್ರಶ್ಚಿಕ್ಷೇಪಾಥ ಧನಂಜಯಂ ಮೂರ್ಛಿತಾಂ ಅವಾಪ ಮಹತೀಂ ಫಲ್ಗುನೋ ರುದ್ರಪೀಡಿತಃ. ತತಃ ಬಾಹುಯುದ್ಧ ಆದ ನಂತರ ಧನಂಜಯನು ಅರ್ಜುನನನ್ನ ಪಿಂಡೀಕೃತ್ಯ, ಹಸ್ತ ಪಾದ ಅವಯವಗಳು ಎಲ್ಲವನ್ನು ಕೂಡ ಚೆನ್ನಾಗಿ ಪಿಂಡವತ್ ಬುದ್ಧಿಯಂತೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪಿಂಡೀಕೃತ್ಯ ಎಸೆದರಂತೆ. ಚಿಕ್ಷೇಪ ಅಥ ದೂರ ಕ್ಷೇಪಣಾನಂತ, ದೂರಕ್ಕೆ ಎಸೆದಿದ್ದಾರೆ. ಫಲ್ಗುಣಃ ಮೂರ್ಛಾಂ ಅವಾಪ, ಮೂರ್ಛೆಯಾಗಿ ಬಿದ್ದ ಅಂತ. ಅರ್ಜುನ ಮೂರ್ಛೆಯಾಗಿ ಬೀಳ್ತಾನೆ. ದೂರಕ್ಕೆ ಎಸಿತಾರೆ ರುದ್ರದೇವರು ಅವನನ್ನ. ನೋಡಿ, ಇದೆಲ್ಲ ತಾರತಮ್ಯದ ಸೂಚಕ ನೋಡಿ ಇವೆಲ್ಲ. ಮಹಾಭಾರತ ಆ ರೀತಿಯಾಗಿ ನಮಗೆ ಸದೃಷ್ಟಾಂತೋ ಹಿ ಭಾರತೆ ಅಂತ ಹೇಳಿದಂತೆ ತಾರತಮ್ಯ ಅದೇನೋ ಥಿಯರಿಟಿಕಲ್ ಕಾನ್ಸೆಪ್ಟು ಶ್ರೀಮದಾಚಾರ್ಯರು ಹೇಳಿದ್ದು ಅಂತ ನಾವು ಅದನ್ನ ಅಲ್ಲಗಳೆಯುವಂತೆ ಇಲ್ಲ. ಅದು 100ಕ್ಕೂ 100 ಸತ್ಯಭೂತವಾದ ವಿಷಯ. ಅರ್ಜುನ ಇಂದ್ರನ ಅವತಾರ, ರುದ್ರದೇವರು ಮೇಲಿನ ಕಕ್ಷೆಯವರು. ಆದರೂ ಕೂಡ ಒಮ್ಮೆ ಬ್ರಹ್ಮದೇವರ ಶಾಪ ಇದೆ, ಅದರಿಂದ ಅಶ್ವತ್ಥಾಮಾಚಾರ್ಯರು ಸೋಲುವ ಪ್ರಸಂಗ ಬರುತ್ತದೆ. ರುದ್ರಾವತಾರಿಯಾದ ಅಶ್ವತ್ಥಾಮರು ಸೋಲುವಂತೆ ಬರುತ್ತದೆ. ಆದರೆ ಅದು ಯಾವ ನಿಮಿತ್ತ? ಸ್ವರೂಪಭೂತವಾದದ್ದಲ್ಲ, ಶಾಪ ನಿಮಿತ್ತವಾದದ್ದು. ಬ್ರಹ್ಮದೇವರ ಶಾಪದಿಂದ ಆಯ್ತು. ಅದರಿಂದ ಸ್ವರೂಪದ ವಿಚಾರ ನೋಡಿದಾಗ ತಾರತಮ್ಯ 100% ಸತ್ಯಭೂತವಾದದ್ದು. ಅದನ್ನ ತಿಳಿಸಿಕೊಡ್ತಾ ಇದೆ ಇದೆಲ್ಲ. ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರೋ ಗರುಡಧ್ವಜಂ ಅವರಾಣಾಂ ವರಂ ಮತ್ತೋ ಯೇಷಾಂ ತ್ವಂ ಸಂಪ್ರಯಚ್ಛಸಿ ಅಜೇಯತ್ವಂ ಪ್ರಸಾದಾತೆ ವಿಜೇಯಾ ಸ್ಯುಹು ಮಯಾಪಿತೆ. ಎಷ್ಟು ಒಳ್ಳೆಯ ಒಂದು ವಿಚಾರವನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಹಿಂದೆ ಏನಾಯ್ತಂದ್ರೆ, ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರ, ರುದ್ರದೇವರು ಗರುಡಧ್ವಜನಾದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರಂತೆ. ಇಲ್ಲಿ ಏನ್ ಪ್ರಶ್ನೆ ಬರುತ್ತಂದ್ರೆ, ಕೃಷ್ಣದತ್ತೇ ಅಜೇಯತ್ವವರೇ. ಕೃಷ್ಣ ಏನ್ ಮಾಡಿದ್ದ? ಅರ್ಜುನನಿಗೆ ನೀನ್ ಅಜೇಯನಾಗು ಅಂತ ವರ ಕೊಟ್ಟಿದ್ದ. ನೋಡಿ, ಅದು ಆ ವರದಿಂದಲೂ ಕೂಡ ಏನಾಗಬೇಕಾಗಿತ್ತು?
ಅರ್ಜುನ ಗೆಲ್ಲಬೇಕಾಗಿತ್ತು. ಪರಮಾತ್ಮ ವರ ಕೊಟ್ಟ ಮೇಲೆ ಅಲ್ಲಿ ಸ್ವರೂಪದ ಪ್ರಶ್ನೆ ಬರೋದಿಲ್ಲ, ಕೃಷ್ಣನ ಸ್ವರೂಪದ ಪ್ರಶ್ನೆ ಬಂತು. ಈಗ ಕೃಷ್ಣನಿಗೂ ರುದ್ರದೇವರಿಗೂ, ಈಗ ಕೃಷ್ಣನ ಮಾತು ದೊಡ್ಡದೋ ರುದ್ರದೇವರ ಮಾತು ದೊಡ್ಡ ನಡೀತದೋ ಹಾಗಂತ ಕೇಳಿದ್ರೆ ಕೃಷ್ಣನ ಮಾತೇ ನಡಿಬೇಕಾಗಿತ್ತು. ಹಾಗಿದ್ದ ಪಕ್ಷದಲ್ಲಿ ಅರ್ಜುನನೇ ಗೆಲ್ಲಬೇಕಾಗಿತ್ತು. ಯಾಕೆ? ಅರ್ಜುನನಿಗೆ ವರ ಕೊಟ್ಟಿದ್ದಾನೆ ಸ್ವಾಮಿ ಕೃಷ್ಣ, ನೀನು ಅಜೇಯನಾಗು, ಅಂದ್ರೆ ನಿನಗೆ ಸೋಲುಂಬದೇ ಇಲ್ಲ, ನೀ ಯಾರ ಜೊತೆಗೆ ಯುದ್ಧ ಮಾಡಿದ್ರೆ ಗೆಲ್ತೀಯಾ ಅಂತ ವರ ಅದು. ಹಾಗಿರುವಾಗ ಈ ರುದ್ರದೇವರ ಹತ್ರ ಸೋತದ್ದು ಹೇಗಾಯಿತು? ಕೃಷ್ಣನ ಮಾತು ರುದ್ರದೇವರ ಮಾತು ಸ್ವರೂಪತಃ ಪರಮಾತ್ಮ ಅನಂತಪಟ್ಟು ದೊಡ್ಡವ ಆಗಿರುವಾಗ ಪರಮಾತ್ಮನ ಮಾತು ನಡೀಲಿಲ್ಲಲ್ಲ ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಪರಾಜಯನಾದ ಅರ್ಜುನ ಹಾಗೆಂದ್ರೆ, ಗರುಡಧ್ವಜಂ ಸಂಪ್ರಾರ್ಥಯಾಮಾಸ, ರುದ್ರದೇವರು ಪರಮಾತ್ಮನನ್ನ ಒಲಿಸಿಕೊಂಡು ಪ್ರಾರ್ಥನೆ ಮಾಡಿದರಂತೆ. ಏನಂತ? ಮತ್ತಸ್ಸಕಾಶಾತ್ ಅಪರಾಣಾಂ ಗುಣೈಹಿ ನೀಚಾನಾಂ, ನನ್ನ ದೆಸೆಯಿಂದ ಕೆಳಗಿರತಕ್ಕವರು, ತಾರತಮ್ಯದಲ್ಲಿ ಕೆಳಗಿನ ಕಕ್ಷೆಯಲ್ಲಿ ಇರತಕ್ಕವರು, ನೀನು ಅಜೇಯತ್ವ ವರನಾಗು ಅಂತ ವರವನ್ನು ಕೊಟ್ಟಿದ್ಯಾ, ನೀನು ಅಜೇಯನಾಗು ಅಂತ ವರ ಕೊಟ್ಟಿದ್ಯಾ. ತೇಪಿ ತವ ಪ್ರಸಾದಾತ್ ವಿಜಯಾಸ್ಯು, ಅವರನ್ನು ಕೂಡ ಗೆಲ್ಲುವ ಒಂದು ಭಾಗ್ಯವನ್ನ ನನಗೆ ಕೊಡು ಹಾಗೆ ಅಂತ ಪರಮಾತ್ಮನಲ್ಲೇ ಪರಮಾತ್ಮ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತ್ವಂ ಅಜೇಯತ್ವಂ ವರಂ ಸಂಪ್ರಯಚ್ಛಸಿ, ಅಜೇಯನಾಗುವಂತ ವರ ಕೊಟ್ಟಿದ್ಯಾ, ಆದರೂ ಕೂಡ ನಿನ್ನ ಪ್ರಸಾದದಿಂದಲೇ ಇಂದ್ರ ಮೊದಲಾದವರನ್ನು ಕೂಡ ಗೆಲ್ಲುವ ಒಂದು ಭಾಗ್ಯವನ್ನು ನನಗೆ ಕೊಡು ಹಾಗೆ ಅಂತ ರುದ್ರದೇವರು ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ. ಇತ್ಯುಕ್ತ ಪ್ರದದೋ ವಿಷ್ಣು ಉಮಾಧೀಶಾಯ ತಂಬರಂ ತೇನ ಅಜಯತ್ ಶ್ವೇತವಾಹಂ ಗಿರೀಶಃ ರಣಮಧ್ಯಗಂ. ಈ ರೀತಿಯಾದ ಒಂದು ವರ ಇದ್ದದ್ರಿಂದ ವಿಷ್ಣುವಿನಿಂದ ಅವರು ವರವನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ವಿಷ್ಣುವಿನ ಒಂದು ವರದಿಂದ ಅರ್ಜುನನನ್ನ ರುದ್ರದೇವರು ಗೆಲ್ಲಿಕ್ಕಾಯ್ತು. ಸ್ವರೂಪತಃ ದೊಡ್ಡವರು, ಈ ಒಂದು ಸಂದರ್ಭದಲ್ಲಿ ವರ ನಿಮಿತ್ತದಿಂದಲೂ ಕೂಡ ಅವರು ದೊಡ್ಡವರಾಗಿದ್ದಾರೆ. ತೇನ ಕಾರಣೇನ ಗಿರೀಶಃ ರಣಮಧ್ಯಗಂ ಶ್ವೇತವಾಹಂ, ಶ್ವೇತವಾಹ ಅಂದ್ರೆ ಅರ್ಜುನ ಅಂತ ಇಲ್ಲಿ ಅರ್ಥ. ಆ ಶ್ವೇತವಾಹನಾದ ಅರ್ಜುನನಿಗೆ ಇನ್ನೊಂದು ಹೆಸರು ಶ್ವೇತವಾಹ ಅಂತ. ಶ್ವೇತವಾಹನಾದ ಅರ್ಜುನನನ್ನ ರುದ್ರದೇವರು ಗೆದ್ರು. ಕೇವಲಾನ್ ವೈಷ್ಣವಾನ್ ಮಂತ್ರಾನ್ ವ್ಯಾಸಃ ಪಾರ್ಥಾಯ ನೋ ದದೌ ಏತಾವತಾಲಂ ಭೀಷ್ಮಾದೇಹೇ ಜಯಾರ್ಥಮಿತಿ ಚಿದ್ಧನಃ. ನಾನು ವೇದವ್ಯಾಸ ತತ್ರ ಮಂತ್ರಬಲಾದಪಿ ರುದ್ರಜಯ ಅರ್ಜುನಸ್ಯ ಸಂಭಾವ್ಯತಃ ಇತ್ಯತಃ. ಈಗನ್ನು ಜಸ್ಟ್ ನೋಡಿದೀವಿ, ಹಿಂದೆ ಬಂದಿತ್ತು. ವೇದವ್ಯಾಸರು ಎಲ್ಲರನ್ನೂ ಗೆಲ್ಲುವ ಒಂದು ವರವನ್ನ ಕೊಟ್ಟಿದ್ರು, ಒಂದು ಧರ್ಮರಾಜನಿಗೆ ಕೊಟ್ಟು ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಗೆಲ್ಲುವ ಒಂದು ಮಂತ್ರ ಅದು, ಅಂತ ಒಂದು ವರವನ್ನ ಕೊಟ್ಟಿದ್ರು ಹಾಗೆ. ಆ ವರದಿಂದಲೂ ಕೂಡ ಗೆಲ್ಲಬೇಕಾಗಿತ್ತು, ಆದ್ರೂ ಗೆದ್ದಿಲ್ಲಲ್ಲ ಅವರು ಹಾಗೆ ಅಂತ. ಕೇವಲಾನ್ ವೈಷ್ಣವಾನ್ ಮಂತ್ರಾನ್ ವ್ಯಾಸಃ ಪಾರ್ಥಾಯ ನೋದದೌ. ಅಂದ್ರೆ ಆ ರುದ್ರದೇವರು ವೇದವ್ಯಾಸರು ಹೇಗೆ ಮಂತ್ರ ಕೊಟ್ಟಿದ್ರು ಅಂದ್ರೆ, ವಿಷ್ಣುಮೇಕ ದೇವತಾನ್ ಮಂತ್ರಾನ್ ನೋದದೌ, ವಿಷ್ಣುವನ್ನ ಪೂಜೆ ಮಾಡುವ ಮಂತ್ರವನ್ನು ಮಾತ್ರ ಕೊಟ್ಟಿಲ್ಲವಂತೆ. ಕಿಂತು ವಿಷ್ಣು ಶಿವ ಉಭಯ ದೇವತಾಕಾನೇವ ದತ್ತವಾನ್. ವಿಷ್ಣು ಮತ್ತು ಶಿವ ಉಭಯ ಸಂಬಂಧಪಟ್ಟ ಮಂತ್ರ ಅದು. ಅಂದ್ರೆ ಕೆಲವು ಮಂತ್ರ ಕೇವಲ ವಿಷ್ಣುವನ್ನು ಮಾತ್ರ ಸ್ತೋತ್ರ ಮಾಡುವ ಮಂತ್ರಗಳಿದೆ. ಕೆಲವು ಮಂತ್ರಗಳು ಹೇಗಿರುತ್ತದೆ, ವಿಷ್ಣುವನ್ನು ಮುಖ್ಯವಾಗಿ ಹೇಳುತ್ತದೆ, ಶಿವನನ್ನು ಹೇಳುತ್ತದೆ. ಅಂತಹ ಒಂದು ಮಂತ್ರವನ್ನ ಅವರು ಉಪದೇಶ ಮಾಡಿದರು. ಯಾಕೆ ಆ ರೀತಿಯಾದ ಒಂದು ಮಂತ್ರವನ್ನ ಯಾಕೆ ಕೊಟ್ರು? ಉದಾಹರಣೆಗೆ ಪುರುಷ ಸೂಕ್ತ ನೋಡಿದ್ರೆ ಅದು ವಿಷ್ಣುವನ್ನ ಬಿಟ್ಟು ಬೇರೆ ಯಾರಿಗೂ ಹೇಳಿಕ್ ಬರೋದೇ ಇಲ್ಲ. ಪುರುಷ ಸೂಕ್ತ ಅಂದ್ರೆ ಅದು ವಿಷ್ಣುವೇ ವಾಚಕ ಆ ಮಂತ್ರಕ್ಕೆ. ಆದ್ರೆ ಅಗ್ನಿ ಸೂಕ್ತ ಇದೆ, ಫಾರ್ ಎಕ್ಸಾಂಪಲ್ ಅಗ್ನಿ ಸೂಕ್ತ, ಅದು ಯಾರನ್ನು ಹೇಳ್ತದೆ? ಯಾವಾಗಿ ವಿಷ್ಣುವನ್ನ ಹೇಳ್ತದೆ, ಅಗ್ನಿದೇವರನ್ನು ಹೇಳ್ತದೆ. ಪವಮಾನ ಸೂಕ್ತ ಇದೆ, ಪವಮಾನ ಸೂಕ್ತ ಮುಖ್ಯವಾಗಿ ವಿಷ್ಣುವನ್ನ ಹೇಳುತ್ತದೆ, ಅಮುಖ್ಯವಾಗಿ ವಾಯುದೇವರನ್ನು ಹೇಳ್ತದೆ. ಈ ರೀತಿಯಾಗಿ
ದೇವತೆಗಳ ಹೇಳುವ ಮಂತ್ರ ಇದೆ, ಒಂದೇ ಮಂತ್ರದಿಂದ ಇಬ್ಬರನ್ನು ಹೇಳುವ ಮಂತ್ರಗಳಿದೆ. ಅಂತ ಒಂದು ಮಂತ್ರವನ್ನ ವೇದವ್ಯಾಸರು ಕೊಟ್ರು ಹಾಗೆ ಅಂತ. ವಿಷ್ಣು ಪರವಾಗಿ ಮುಖ್ಯವಾಗಿ ವ್ಯಾಖ್ಯಾನ ಮಾಡ್ಬೋದು, ಶಿವ ಪರವಾಗಿ ವ್ಯಾಖ್ಯಾನ ಮಾಡ್ಬೋದು. ಯಾಕೆ ಅಂತ ಅಂತ ಮಂತ್ರವನ್ನು ಯಾಕೆ ಕೊಟ್ರು ಹಾಗೆಂದ್ರೆ, ಭೀಷ್ಮಾದಿ ಜಯಾರ್ಥಂ ಏತಾವತಃ ಉಭಯ ದೇವತಾಕ ಮಂತ್ರೇನೈವ ಅಲಂ. ಅಂದ್ರೆ ಈ ಪಾಂಡವರಿಗೆ, ಅರ್ಜುನನಿಗೆ ಎಷ್ಟು ಬೇಕಾಗಿದೆ? ಭೀಷ್ಮ, ದ್ರೋಣ ಮುಂತಾದವರನ್ನ ಎದುರಿಸ್ಲಿಕ್ಕೆ, ಗೆಲ್ಲೋದಕ್ಕೆ ಬೇಕಾಗಿದೆ. ಅಷ್ಟಕ್ಕೆ ಬೇಕಾದ್ದು ಕೊಟ್ರೆ ಸಾಕು, ಅದಕ್ಕಿಂತ ಹೆಚ್ಚಿನದ್ದು ಅವರಿಗೆ ಬೇಡ ಹಾಗೆ ಅಂತ. ಈ ರೀತಿಯಾಗಿ ಚಿಂತನೆ ಮಾಡಿ ವೇದವ್ಯಾಸರು ಅಂತ ಒಂದು ವಿಷ್ಣು ಶಿವ ಪ್ರತಿಪಾದಕವಾದ ಮಂತ್ರವನ್ನೇ ಕೊಟ್ರು. ಯಾಕೆ? ಭೀಷ್ಮಾದಿಗಳನ್ನ ಗೆಲ್ಲೋದಕ್ಕೆ ಅಷ್ಟು ಸಾಕು, ಅದರಿಂದ ರುದ್ರಾದಿಗಳನ್ನ ಗೆಲ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆ ಮಂತ್ರ ಶಿವನನ್ನೇ ಸ್ತೋತ್ರ ಮಾಡತಕ್ಕದ್ದು ಮಂತ್ರ ಅದು. ಆ ಮಂತ್ರ ಬಲದಿಂದ ಶಿವನನ್ನೇ ಗೆಲ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದರಿಂದ ವೇದವ್ಯಾಸರ ಮಂತ್ರ ಬಲ ಇದ್ರೂ ಕೂಡ ಅದು ಅಂತಹ ಒಂದು ವಿಶಿಷ್ಟವಾದ ವಿಷ್ಣು ಶಿವ ಪರವಾದ ಒಂದು ಮಂತ್ರ ಅದು. ಅದರಿಂದ ಅರ್ಜುನನಿಂದ ಶಿವನನ್ನ ಗೆಲ್ಲಿಕ್ಕಾಗಲಿಲ್ಲ ಅಂತ ಮತ್ತೊಂದು ಕಾರಣವನ್ನು ಕೂಡ ಆಚಾರ್ಯರು ಕೊಡ್ತಾರೆ. ನೋಡಿ, ಈ ಆಚಾರ್ಯರ ತಾತ್ಪರ್ಯದಿಂದ ನಮಗೇನಾಗ್ತದೆ, ಏನೇನು ಡೌಟ್ಸ್ ಬರ್ಬೋದೋ, ಕಾಂಟ್ರಡಿಕ್ಷನ್ಸ್ ಬರ್ಬೋದೋ, ಇದರ ನಮಗೆ ಗೊತ್ತಾಗದೆ ಹೋದ್ರೆ ಮಹಾಭಾರತದ ಮೇಲೆ ಅಷ್ಟು ಒಂದು ಆಸಕ್ತಿ ಹುಟ್ಟೋದಿಲ್ಲ. ಏನೋ ಕತೆ ಬರೆದಿದ್ದಾರೆ, ಯಾಕೆ ಕೂಡ್ಸಕ್ ಬರೋದಿಲ್ಲ ನಮಗೆ. ವೇದವ್ಯಾಸರ ಮಂತ್ರವನ್ನು ಕೊಟ್ರು ಅಂತ ಹೇಳ್ತಾರೆ, ಅರ್ಜುನ ಸೋತ ಅಂತ ಹೇಳ್ತಾರೆ, ಮತ್ತು ಕೊಟ್ಟದ್ದೇನು ಸೋತದ್ದೇನು ಎರಡು ಸಂಬಂಧನೇ ಇರೋದಿಲ್ಲ. ಎಲ್ಲರನ್ನು ಗೆಲ್ಲುವ ಮಂತ್ರ ಅಂತ ಹೇಳ್ತಾರೆ, ಮತ್ತು ಕೊಟ್ಟ ಕೂಡಲೇ ಫಸ್ಟ್ ಅಟೆಂಪ್ಟ್ ಇದು, ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೋತ ಅರ್ಜುನ ಅಂತ. ಏನೋ ಆಭಾಸ ಕಥೆ, ಏನೋ ಕಾಲ್ಪನಿಕ ಅಂತ ಬೇರೆ ಹೇಳ್ಬಿಡ್ತಾರೆ, ಕಾಲ್ಪನಿಕವಾದ ಕಥೆಗಳು ಇದು ಹಾಗೆ. ಆದ್ರೆ ಆಚಾರ್ಯರ ಅದಕ್ಕೆ ವೇದವ್ಯಾಸರು ಆಚಾರ್ಯರಿಗೆ ಹೇಳಿದ್ರು, ಮಹಾಭಾರತಕ್ಕೆ ತಾತ್ಪರ್ಯವನ್ನು ಬರೀರಿ, ನಿಜವಾದ ತಾತ್ಪರ್ಯ ಲುಪ್ತವಾಗಿದೆ ಹಾಗೆ ಅಂತ. ಅದರಿಂದ ಇಂತಹ ವಿಚಾರಗಳನ್ನೆಲ್ಲ ಆಚಾರ್ಯರು ಸರಿಯಾಗಿ ತಿಳಿದು ಬರೆದಿದ್ದಾರೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.